ಹೇ ಆಲ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಕೋತಿಗಳು ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಅಯ್ಯೋ, ಯಾಕೆ ಹೇಳ್ತೀರಾ? ನಂದು ನನ್ನ ಹಸ್ಬೆಂಡ್ ಅವಸ್ಥೆ. ನನ್ನ ಹಸ್ಬೆಂಡ್ ಹೇಗೋ ಅಷ್ಟು ದೂರ ಕೋತಿಗಳನ್ನ ಓಡಿಸಿ ಬಿಟ್ಟಿದ್ರು. ನನ್ನನ್ನು ನಿಲ್ಲಿಸ್ಬಿಟ್ಟು ನೀನು ನೋಡ್ಕೊ, ಈ ಕಡೆ ಬರದೇ ಇರೋ ಥರ, ಜಮೀನ್ ಹತ್ರ ಬರದೇ ಇರೋ ಥರ ನೋಡ್ಕೊಂಡು ನೀನು ಇರು ಅಂತ ಹೇಳಿದ್ರು. ನಾನು ಅದನ್ನು ನೋಡ್ಕೊಂಡು ಕಾಯ್ಕೊಂಡು ನಿಂತಿದ್ದೀನಿ. ಬಟ್ ನನ್ನ ಕೈಲಿ ಅವಾಯ್ಡೇ ಮಾಡೋಕ್ಕಾಗ್ತಾಯಿಲ್ಲ. ಇದೆಲ್ಲ ಇಟ್ಕೊಂಡಿದ್ದೀನಿ, ಕೋಲೆಲ್ಲ ಇಟ್ಕೊಂಡಿದ್ದೀನಿ. ಕಲ್ಲೆಸಿತಾ ಇದನ್ನ ಹೋಗೋ ಬರೋರೆಲ್ಲ ದಾರಿಯಲ್ಲಿ ಕಲ್ಲೆಸಿ ಬಿಡಮ್ಮ, ಓಡಿಸ್ಕೊಂಡು ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೇನು ಮಾಡಬೇಕು ಗೊತ್ತಿಲ್ಲ. ನನ್ನ ಕೈಲಿ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೋ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಫೈನಲಿ ನಾನು ಸಕ್ಸೀಡ್ ಆಗಲಿಲ್ಲ. ಯಾಕಂದರೆ 1 by 1 ಒಂದು ಬಂದ ತಕ್ಷಣ ಅದು ಒಂದಿಂದೆ ಒಂದು ಬಂದೇ ಬಿಡುತ್ತೆ, ಕಂಟಿನ್ಯೂಸ್ ಆಗಿ ಬಂದುಬಿಡ್ತು. ಆ್ಯಂಡ್ ದೆನ್ ನಾನು ಫೈನಲಿ ಕಾಲ್ ಮಾಡಬೇಕಾಯ್ತು ನನ್ನ ಹಸ್ಬೆಂಡ್ಗೆ. ಕೋತಿ ಎಲ್ಲ ಬಂದ್ಬಿಡ್ತಂತ. ನೋಡಿ, ಇಲ್ಲಿ ಜೋಳ ಇದೆ, ಅದು ಒಂದು ಹಿಂಡು ಬಂದುಬಿಡುತ್ತೆ, ಒಂದು ರಾಶಿ ಕೋತಿಗಳು ಬಂದುಬಿಡುತ್ತೆ. ಬಂದುಬಿಟ್ರೆ ಅವೆಲ್ಲ ಜೋಳನ ತಿಂದ್ಬಿಟ್ಟು ಎಲ್ಲ ಖಾಲಿ ಮಾಡಿ ಅರ್ಧರ್ಧ ಬಿಸಾಕಿ ಹೋಗ್ಬಿಡುತ್ತೆ. ಸೊ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಹಾಗಾಗಿ ನಾನು ಕಾಲ್ ಮಾಡಿದೆ. ಫೈನಲಿ ನನ್ನ ಹಸ್ಬೆಂಡ್ ಬಂದು ಒಂದಷ್ಟು ದೂರ ಓಡಿಸಿ ಬಿಟ್ಟಿದ್ದಾರೆ. ನಾನು ಈಗ ಮತ್ತೆ ಕಾಯ್ಕೊಂಡು ನೋಡ್ಕೋಬೇಕು. ನೋಡಿ, ಬೆಳೆ ಬೆಳೆಯೋಕ್ಕೂ ರೈತರಿಗೆ ಎಷ್ಟು ಸಮಸ್ಯೆಗಳಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಕೋತಿ ನನ್ನ ಕೈಲಿ ಓಡ್ಸೋಕ್ಕಾಗಿಲ್ಲ. ಕೊನೆಗೆ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ, ಎಲ್ಲ ಈ ಕಡೆ ಬಂದ್ಬಿಡ್ತು ಅಂತ. ಸೊ ಅವರು ಕೆಲಸ ಬಿಟ್ಟು ಬಂದು ಓಡಿಸಿದ್ರು. ಅಷ್ಟು ದೂರ ತನಕ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ತೆಂಗಿನ ಮರಗಳೆಲ್ಲ, ಆ ಕಡೆ ಅಲ್ಲಿ ತನಕ ಓಡಿಸ್ಬಿಟ್ಟಿದ್ದಾರೆ. ನಾನಿಲ್ಲಿ ಮತ್ತೆ ನನ್ನನ್ನು ಕೂರಕ್ಕೆ ಹೇಳಿಬಿಟ್ಟು ಈ ಕಡೆ ಬಂದರೆ ಓಡಿಸು ನೋಡ್ಕೊ ಅಂತ. ಸೊ ಜೋಳ ಹಾಕಿದ್ದೀವಿ. ಮಾರ್ನಿಂಗು ಈವ್ನಿಂಗ್ ಟೈಮಲ್ಲಿ ಗಿಣಿಗಳು ಬಂದ್ಬಿಡುತ್ತೆ. ಗಿಣಿಗಳು ತಾನೇ ಅಂತ ಅಂದ್ಕೋಬೋದು. ಒಂದೊಂದು ಹಿಂಡೇ ಬಂದ್ಬಿಡುತ್ತೆ. ಒಂದೊಂದು ಹಿಂಡು ಬಂದು ಆಲ್ಮೋಸ್ಟ್ ಅಲ್ಲಿ ತಿಂದ್ಬಿಡುತ್ತೆ. ಈ ಥರ ಕೋತಿ ಬಂದುಬಿಟ್ರೆ ಕೋತಿ ಎಷ್ಟೊಂದು ಖಾಲಿ ಮಾಡಿಬಿಡುತ್ತೆ. ಒಂದು ಸಲ ಅದು ಅಷ್ಟೇ, ಒಂದೊಂದು ಹಿಂಡೆ ಬರೋದು ಕೋತಿಗಳು. ಅದು ಬಂದೆಲ್ಲ ಕಿತ್ಕೊಂಡ್ರೆ ಜೋಳ ಎಲ್ಲ ತಿಂದ್ಬಿಡ್ತವೆ. ಸೊ ಅದಾದಮೇಲೆ ಇನ್ನು ನೈಟಲ್ಲಿ ಅಂತ ನೋಡಿದ್ರೆ, ನೈಟಲ್ಲಿ ಮುಳ್ಳಂದಿಗಳ ಕಾಟ. ಎಷ್ಟೇ ನೀವೇನೇ ಮಾಡಿದ್ರೂ ಮುಳ್ಳಂದಿಗಳು ಆಗಿ ಬಂದು ಅವು ಹೊಡೆಯುತ್ತೆ. ಸೊ ಇಷ್ಟೇ. ಏನು ಲಾಸ್ಟಲ್ಲಿ ಇದನ್ನೆಲ್ಲ ಕಾಯ್ಕೊಂಡು ನಾವು ಲಾಸ್ಟಲ್ಲಿ ಏನು ಸಿಗುತ್ತೆ ಅಷ್ಟೇ ಆಗೋದು. ಬೆಳಗ್ಗೆ ಮತ್ತು ಸಂಜೆ ಗಿಣಿಗಳ ಕಾಟ, ಈ ಥರ ಕೋತಿಗಳು ಬಂದುಬಿಟ್ಟಾಗ ಅವು ಅಷ್ಟೇ, ಅವು ತಿಂದ್ಬಿಡ್ತವೆ. ಆ್ಯಂಡ್ ನೈಟ್ ಆದರೆ ಮುಳ್ಳಂದಿ ಕಾಟ. ಇನ್ನು ಲಾಸ್ಟಲ್ಲಿ ಎಷ್ಟಾಗುತ್ತೋ. ಸೊ ನಾನಿಲ್ಲಿ ಕಾಯ್ಕೊಂಡು ಕೂತಿದ್ದೀನಿ. ನನಗೆ ಫಸ್ಟ್ ಆಫ್ ಆಲ್ ಯಾವುದೇ ಪ್ರಾಣಿ ಕಂಡ್ರೂ ಭಯ. ಈವನ್ ಕಾಕ್ರೋಚ್ಗೂ ಎದ್ರುಕೊಂಡು ಓಡೋಗಳು. ಈಗ ಕಾಯ್ತಾ ಇದ್ದೀನಿ. ಆದಷ್ಟು ಅವಾಯ್ಡ್ ಮಾಡಿದೆ, ಬಟ್ ಆಗಿಲ್ಲ. ಹಿಂಗೆ ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ. ಅಷ್ಟರಲ್ಲಿ 1 hour ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಕಾಯ್ಬೇಕು ನಾನು. ಇಲ್ಲಿ ನೋಡಿ, ಈ ಥರ ಇರೋ ಜೋಳನ ಗಿಣಿಗಳು ಹೇಗೆ ಮಾಡುತ್ತೆ ಅಂತ. ಈ ಥರ ಮಾಡಿ ಮಾಡಿ ತಿಂದು ಏನು ಮಿಗುತ್ತೆ ಇದರಲ್ಲಿ ಹೇಳಿ ನೀವೇ? ಎಲ್ಲ ತಿಂದ್ಬಿಟ್ಟು ಈ ಥರ ಮಾಡಿಬಿಟ್ಟು ಹೋಗುತ್ತೆ. ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ಹೇಗೆ ತಿಂದಿದ್ದಾವೆ ಅಂತ? ಸೊ ಹೊಟ್ಟೆ ಸಿತಾಯಿತು ನನಗೆ. ಮನೆಯಿಂದ ಗಿಣ್ಣು ತಂದಿದ್ದೆ, ಅವರೊಂದು ಸ್ವಲ್ಪ ತಿನ್ಕೊಂಡು ಹೋದರು. ಈಗ ನಂಗೆ ಹೊಟ್ಟೆ ಸಿಗ್ತಾ ಇದೆ ಅಂತ ನಾನೊಂದು ಸ್ವಲ್ಪ ತಿಂತಾಯಿದ್ದೀನಿ. ಇದ್ರದ್ದು ರೆಸಿಪಿ ಹಾಕ್ತೀನಿ, ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಎಲ್ಲ ಕಡೆ ಅಷ್ಟು ಮಳೆ ಬರ್ತಾಯಿದೆ. ನಮ್ಮ ಮಂಡ್ಯ ಸೈಡಂತೂ ಎಸ್ಪೆಷಲಿ ನಮಗೆ ಇಲ್ಲಿ ಎಲ್ಲಿಯೂರು, ಅವೇರಳ್ಳಿ ಆ ಕಡೆ ಎಲ್ಲ ಮಳೆನೇ ಇಲ್ಲ. ತುಂಬ ಬಿಸಿಲು. ಈಗಂತೂ ಈ ಕೋತಿಗಳು ಓಡ್ಸೋಕ್ಕೆ ಬಿಸಿಲಲ್ಲಿ ತಿರುಗಾಡ್ಬಿಟ್ಟು ಆಗ್ತಾನೇ ಇಲ್ಲ ನನ್ನ ಕೈಲೀಗ, ಅಷ್ಟು ಬಿಸಿಲಿದೆ. ಸೊ ಓಕೆ ಬಾಯ್. ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ.
ಅಲ್ಲಿ ತನಕ ನನ್ನ ವೀಡಿಯೋಸ್ಗೆ ವೆಯ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.